ಬಿಜೂರು ತಾಲೂಕು ಕುಡ್ಲಾಪುರ ಗ್ರಾಮದವರು. ನಾನು ಸತತ 20 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ನಾನು ನನ್ನದೇ ದಾಟಿಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಪತ್ರ ಬರೆದಿದ್ದೇನೆ. ಆ ಪತ್ರದಲ್ಲಿ ಏನಂದರೆ, ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರನ್ನ ಮುಖ್ಯಮಂತ್ರಿ ಮಾಡಿ. ಯಾಕೆಂದರೆ ಕಳೆದ ಬಾರಿ KPCC ಅಧ್ಯಕ್ಷರಾಗಿ ಸುಮಾರು 136 MLAಗಳನ್ನು ಗೆಲ್ಲಿಸಿಕೊಂಡು ಬರುವವರೆಗೆ ಇವರು ಬಹಳ ಮುಖ್ಯ ಪಾತ್ರವಾಗಿದ್ದಾರೆ. ಹಾಗಾಗಿ ಇವ್ರನ್ನ ಮುಖ್ಯಮಂತ್ರಿ ಮಾಡ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಸರ್, ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಹೈಕಮಾಂಡು ಸೂಕ್ತ ಸಂದರ್ಭದಲ್ಲಿ ಇವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಯಾಕೆಂದರೆ ಇವರು ಕಾಂಗ್ರೆಸ್ನ ಕಟ್ಟಾಳು ಮತ್ತು ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಾಗೆಲ್ಲ ಇವರು ಹೆಗಲ ಮೇಲೆ ಹೊತ್ತುಕೊಂಡು ಪಕ್ಷವನ್ನು ಕಟ್ಟಿದ್ದಾರೆ ಅನ್ನೋ ನಂಬಿಕೆ ಈ ರಾಜ್ಯಕ್ಕೆ ಗೊತ್ತಿದೆ ಸರ್. ನಮಗೆ ತಿಳಿದ ಮಾಹಿತಿ ಪ್ರಕಾರ ಬಜೆಟ್ ನಂತರ ಅವರು ಈ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗೋದ್ರಲ್ಲಿ ಸಂಶಯ ಇಲ್ಲ. ಮತ್ತು 26ರ ದಸರಾ ಕಾರ್ಯಕ್ರಮದಲ್ಲಿ ಇವರು ಪುಷ್ಪಾರ್ಚನೆ ಮಾಡೋದನ್ನ ನಾವೆಲ್ಲ ನೋಡಬೇಕು ಅನ್ನೋ ಆಸೆ ನಮಗಿದೆ ಸರ್. ಕಾತುರ ಸರ್, ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ರಾಜ್ಯದಲ್ಲಿ ಏನು ಅಂತ ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊತ್ತು. ಎಂಥ ಸಂದರ್ಭದಲ್ಲಿ ಅವರು ED, CBI, ಬಿಹಾರ್ ಜೈಲ್ ಅಂತ ನೋಡಿದಂಥ ಸಂದರ್ಭದಲ್ಲಿ ಅವರು ಕುಗ್ಗಿಲ್ಲ. ಈ ರಾಜ್ಯದಲ್ಲಿ ಪಕ್ಷನ ತರಲೇಬೇಕು ಅಂತೇಳಿ ಪಣ ತೊಟ್ಟು ತಮ್ಮ ಧನು ಮಾನ ಎಲ್ಲನೂ ಅರ್ಪಿಸಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಸರ್. ಸರ್, ಸ್ವತಃ ಸಿದ್ದರಾಮಯ್ಯನವರೇ ಇಳಿದ್ಬಿಟ್ಟು ಡಿ.ಕೆ. ಸಾಹೇಬರಿಗೆ ಅವಕಾಶ ಮಾಡಿಕೊಟ್ರೆ ಅವ್ರಿಗೆ ಒಳ್ಳೆಯದು, ಅವರ ಘನತೆ ಗೌರವಕ್ಕೆ ಒಳ್ಳೆಯದು. ಒಂದು ವೇಳೆ ಯಾವುದೇ ರೀತಿ ತಂತ್ರಗಾರಿಕೆ ಮಾಡಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದರೆ ನಮಗೆ ಇನ್ನೂ ಅನುಕೂಲ. ಮುಖ್ಯ ಕಾರ್ಯಕರ್ತರ ಭವಿಷ್ಯ ಮುಖ್ಯ ಅಷ್ಟೇ. ಒಂದು ವೇಳೆ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡು ಒಂದು ನಿರ್ಣಯ ತಗೊಂಡು ಡಿ.ಕೆ. ಶಿವಕುಮಾರ್ನ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ಮುಂದಿನ ಬರ್ತಕ್ಕಂಥ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳು ಮತ್ತು 28ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧೋಗತಿ ಹೋಗುವಂಥ ಸಂದರ್ಭ ಖಂಡಿತ ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ದಯವಿಟ್ಟು ಆದಷ್ಟು ಸೂಕ್ತ ಕ್ರಮ ಕೈಗೊಂಡು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದೇ ನಮ್ಮ ಒತ್ತಾಸೆ. ಬಿಜೂರು ತಾಲೂಕು ಕುಡ್ಲಾಪುರ ಗ್ರಾಮದವರು. ನಾನು ಸತತ 20 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ನಾನು ನನ್ನದೇ ದಾಟಿಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಪತ್ರ ಬರೆದಿದ್ದೇನೆ. ಆ ಪತ್ರದಲ್ಲಿ ಏನಂದರೆ, ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರನ್ನ ಮುಖ್ಯಮಂತ್ರಿ ಮಾಡಿ. ಯಾಕೆಂದರೆ ಕಳೆದ ಬಾರಿ KPCC ಅಧ್ಯಕ್ಷರಾಗಿ ಸುಮಾರು 136 MLAಗಳನ್ನು ಗೆಲ್ಲಿಸಿಕೊಂಡು ಬರುವವರೆಗೆ ಇವರು ಬಹಳ ಮುಖ್ಯ ಪಾತ್ರವಾಗಿದ್ದಾರೆ. ಹಾಗಾಗಿ ಇವ್ರನ್ನ ಮುಖ್ಯಮಂತ್ರಿ ಮಾಡ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಸರ್, ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಹೈಕಮಾಂಡು ಸೂಕ್ತ ಸಂದರ್ಭದಲ್ಲಿ ಇವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಯಾಕೆಂದರೆ ಇವರು ಕಾಂಗ್ರೆಸ್ನ ಕಟ್ಟಾಳು ಮತ್ತು ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಾಗೆಲ್ಲ ಇವರು ಹೆಗಲ ಮೇಲೆ ಹೊತ್ತುಕೊಂಡು ಪಕ್ಷವನ್ನು ಕಟ್ಟಿದ್ದಾರೆ ಅನ್ನೋ ನಂಬಿಕೆ ಈ ರಾಜ್ಯಕ್ಕೆ ಗೊತ್ತಿದೆ ಸರ್. ನಮಗೆ ತಿಳಿದ ಮಾಹಿತಿ ಪ್ರಕಾರ ಬಜೆಟ್ ನಂತರ ಅವರು ಈ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗೋದ್ರಲ್ಲಿ ಸಂಶಯ ಇಲ್ಲ. ಮತ್ತು 26ರ ದಸರಾ ಕಾರ್ಯಕ್ರಮದಲ್ಲಿ ಇವರು ಪುಷ್ಪಾರ್ಚನೆ ಮಾಡೋದನ್ನ ನಾವೆಲ್ಲ ನೋಡಬೇಕು ಅನ್ನೋ ಆಸೆ ನಮಗಿದೆ ಸರ್. ಕಾತುರ ಸರ್, ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ರಾಜ್ಯದಲ್ಲಿ ಏನು ಅಂತ ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊತ್ತು. ಎಂಥ ಸಂದರ್ಭದಲ್ಲಿ ಅವರು ED, CBI, ಬಿಹಾರ್ ಜೈಲ್ ಅಂತ ನೋಡಿದಂಥ ಸಂದರ್ಭದಲ್ಲಿ ಅವರು ಕುಗ್ಗಿಲ್ಲ. ಈ ರಾಜ್ಯದಲ್ಲಿ ಪಕ್ಷನ ತರಲೇಬೇಕು ಅಂತೇಳಿ ಪಣ ತೊಟ್ಟು ತಮ್ಮ ಧನು ಮಾನ ಎಲ್ಲನೂ ಅರ್ಪಿಸಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಸರ್. ಸರ್, ಸ್ವತಃ ಸಿದ್ದರಾಮಯ್ಯನವರೇ ಇಳಿದ್ಬಿಟ್ಟು ಡಿ.ಕೆ. ಸಾಹೇಬರಿಗೆ ಅವಕಾಶ ಮಾಡಿಕೊಟ್ರೆ ಅವ್ರಿಗೆ ಒಳ್ಳೆಯದು, ಅವರ ಘನತೆ ಗೌರವಕ್ಕೆ ಒಳ್ಳೆಯದು. ಒಂದು ವೇಳೆ ಯಾವುದೇ ರೀತಿ ತಂತ್ರಗಾರಿಕೆ ಮಾಡಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದರೆ ನಮಗೆ ಇನ್ನೂ ಅನುಕೂಲ. ಮುಖ್ಯ ಕಾರ್ಯಕರ್ತರ ಭವಿಷ್ಯ ಮುಖ್ಯ ಅಷ್ಟೇ. ಒಂದು ವೇಳೆ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡು ಒಂದು ನಿರ್ಣಯ ತಗೊಂಡು ಡಿ.ಕೆ. ಶಿವಕುಮಾರ್ನ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ಮುಂದಿನ ಬರ್ತಕ್ಕಂಥ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳು ಮತ್ತು 28ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧೋಗತಿ ಹೋಗುವಂಥ ಸಂದರ್ಭ ಖಂಡಿತ ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ದಯವಿಟ್ಟು ಆದಷ್ಟು ಸೂಕ್ತ ಕ್ರಮ ಕೈಗೊಂಡು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದೇ ನಮ್ಮ ಒತ್ತಾಸೆ. ಬಿಜೂರು ತಾಲೂಕು ಕುಡ್ಲಾಪುರ ಗ್ರಾಮದವರು. ನಾನು ಸತತ 20 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ನಾನು ನನ್ನದೇ ದಾಟಿಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಪತ್ರ ಬರೆದಿದ್ದೇನೆ. ಆ ಪತ್ರದಲ್ಲಿ ಏನಂದರೆ, ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರನ್ನ ಮುಖ್ಯಮಂತ್ರಿ ಮಾಡಿ. ಯಾಕೆಂದರೆ ಕಳೆದ ಬಾರಿ KPCC ಅಧ್ಯಕ್ಷರಾಗಿ ಸುಮಾರು 136 MLAಗಳನ್ನು ಗೆಲ್ಲಿಸಿಕೊಂಡು ಬರುವವರೆಗೆ ಇವರು ಬಹಳ ಮುಖ್ಯ ಪಾತ್ರವಾಗಿದ್ದಾರೆ. ಹಾಗಾಗಿ ಇವ್ರನ್ನ ಮುಖ್ಯಮಂತ್ರಿ ಮಾಡ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ.
ಸರ್ ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಹೈಕಮಾಂಡು ಸೂಕ್ತ ಸಂದರ್ಭದಲ್ಲಿ ಇವ್ರನ್ನ ಮುಖ್ಯಮಂತ್ರಿ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಯಾಕೆಂದರೆ ಇವರು ಕಾಂಗ್ರೆಸ್ನ ಕಟ್ಟಾಳು ಮತ್ತು ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಾಗೆಲ್ಲ ಇವರು ಹೆಗಲ ಮೇಲೆ ಹೊತ್ತುಕೊಂಡು ಪಕ್ಷವನ್ನು ಕಟ್ಟಿದ್ದಾರೆ ಅನ್ನೋ ನಂಬಿಕೆ ಈ ರಾಜ್ಯಕ್ಕೆ ಗೊತ್ತಿದೆ ಸರ್. ನಮಗೆ ತಿಳಿದ ಮಾಹಿತಿ ಪ್ರಕಾರ ಬಜೆಟ್ ನಂತರ ಅವರು ಈ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗೋದ್ರಲ್ಲಿ ಸಂಶಯ ಇಲ್ಲ. ಮತ್ತು 26ರ ದಸರಾ ಕಾರ್ಯಕ್ರಮದಲ್ಲಿ ಇವರು ಪುಷ್ಪಾರ್ಚನೆ ಮಾಡೋದನ್ನ ನಾವೆಲ್ಲ ನೋಡಬೇಕು ಅನ್ನೋ ಆಸೆ ನಮಗಿದೆ ಸರ್. ಕಾತುರ ಸರ್. ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ರಾಜ್ಯದಲ್ಲಿ ಏನು ಅಂತ ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊತ್ತು. ಎಂಥ ಸಂದರ್ಭದಲ್ಲಿ ಅವರು ಇಡಿ, CBI, ಬಿಹಾರ್ ಜೈಲ್ ಅಂತ ನೋಡಿದಂಥ ಸಂದರ್ಭದಲ್ಲಿ ಅವರು ಕುಗ್ಗಿಲ್ಲ. ಈ ರಾಜ್ಯದಲ್ಲಿ ಪಕ್ಷನ ತರಲೇಬೇಕು ಅಂತೇಳಿ ಪಣ ತೊಟ್ಟು ತಮ್ಮ ಧನು ಮನ ಎಲ್ಲನೂ ಅರ್ಪಿಸಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಸರ್. ಸರ್ ಸ್ವತಃ ಸಿದ್ದರಾಮಯ್ಯನವರೇ ಇಳಿದ್ಬಿಟ್ಟು ಡಿ.ಕೆ. ಸಾಹೇಬರಿಗೆ ಅವಕಾಶ ಮಾಡಿಕೊಟ್ರೆ ಅವ್ರಿಗೆ ಒಳ್ಳೆಯದು, ಅವರ ಘನತೆ ಗೌರವಕ್ಕೆ ಒಳ್ಳೆಯದು. ಒಂದು ವೇಳೆ ಯಾವುದೇ ರೀತಿ ತಂತ್ರಗಾರಿಕೆ ಮಾಡಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದರೆ ನಮ್ಗೆ ಇನ್ನೂ ಅನುಕೂಲ. ಮುಖ್ಯ ಕಾರ್ಯಕರ್ತರ ಭವಿಷ್ಯ ಮುಖ್ಯ ಅಷ್ಟೇ. ಒಂದು ವೇಳೆ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡು ಒಂದು ಒಳ್ಳೆಯ ನಿರ್ಣಯ ತಗೊಂಡು ಡಿ.ಕೆ. ಶಿವಕುಮಾರ್ನ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ಮುಂದಿನ ಬರ್ತಕ್ಕಂಥ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳು ಮತ್ತು 28ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧೋಗತಿಗೆ ಹೋಗುವಂಥ ಸಂದರ್ಭ ಖಂಡಿತ ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ಸೂಕ್ತ ಕ್ರಮ ಕೈಗೊಂಡು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದೇ ನಮ್ಮ ಒತ್ತಾಸೆ. ಈಗೂರು ತಾಲೂಕು ಕುಡ್ಲಾಪುರ ಗ್ರಾಮದವರು. ನಾನು ಸತತ 20 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ನಾನು ನನ್ನದೇ ದಾಟಿಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಪತ್ರ ಬರೆದಿದ್ದೇನೆ. ಆ ಪತ್ರದಲ್ಲಿ ಏನಂದರೆ, ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ. ಯಾಕೆಂದರೆ ಕಳೆದ ಬಾರಿ KPCC ಅಧ್ಯಕ್ಷರಾಗಿ ಸುಮಾರು 136 MLAಗಳನ್ನು ಗೆಲ್ಲಿಸಿಕೊಂಡು ಬರುವವರೆ ಇವರು ಬಹಳ ಮುಖ್ಯ ಪಾತ್ರವಾಗಿದ್ದಾರೆ. ಹಾಗಾಗಿ ಇವ್ರನ್ನ ಮುಖ್ಯಮಂತ್ರಿ ಮಾಡ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ ಸರ್. ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಹೈಕಮಾಂಡು ಸೂಕ್ತ ಸಂದರ್ಭದಲ್ಲಿ ಇವ್ರನ್ನ ಮುಖ್ಯಮಂತ್ರಿ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಯಾಕೆಂದರೆ ಇವರು ಕಾಂಗ್ರೆಸ್ನ ಕಟ್ಟಾಳು ಮತ್ತು ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಾಗೆಲ್ಲ ಇವರು ಹೆಗಲ ಮೇಲೆ ಹೊತ್ತುಕೊಂಡು ಪಕ್ಷವನ್ನು ಕಟ್ಟಿದ್ದಾರೆ ಅನ್ನೋ ನಂಬಿಕೆ ಈ ರಾಜ್ಯಕ್ಕೆ ಗೊತ್ತಿದೆ ಸರ್. ನಮಗೆ ತಿಳಿದ ಮಾಹಿತಿ ಪ್ರಕಾರ ಬಜೆಟ್ ನಂತರ ಅವರು ಈ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗೋದ್ರಲ್ಲಿ ಸಂಶಯ ಇಲ್ಲ. ಮತ್ತು 26ರ ದಸರಾ ಕಾರ್ಯಕ್ರಮದಲ್ಲಿ ಇವರು ಪುಷ್ಪಾರ್ಚನೆ ಮಾಡೋದನ್ನ ನಾವೆಲ್ಲ ನೋಡಬೇಕು ಅನ್ನೋ ಆಸೆ ನಮಗಿದೆ ಸರ್. ಕಾತುರ ಸರ್. ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ರಾಜ್ಯದಲ್ಲಿ ಏನು ಅಂತ ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊತ್ತು. ಎಂಥ ಸಂದರ್ಭದಲ್ಲಿ ಅವರು ಇಡಿ, CBI, ಬಿಹಾರ್ ಜೈಲ್ ಅಂತ ನೋಡಿದಂಥ ಸಂದರ್ಭದಲ್ಲಿ ಅವರು ಕುಗ್ಗಿಲ್ಲ. ಈ ರಾಜ್ಯದಲ್ಲಿ ಪಕ್ಷನ ತರಲೇಬೇಕು ಅಂತೇಳಿ ಪಣ ತೊಟ್ಟು ತಮ್ಮ ಧನು ಮನ ಎಲ್ಲನೂ ಅರ್ಪಿಸಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಸರ್. ಸರ್ ಸ್ವತಃ ಸಿದ್ದರಾಮಯ್ಯನವರೇ ಇಳಿದ್ಬಿಟ್ಟು ಡಿ.ಕೆ. ಸಾಹೇಬರಿಗೆ ಅವಕಾಶ ಮಾಡಿಕೊಟ್ರೆ ಅವ್ರಿಗೆ ಒಳ್ಳೆಯದು, ಅವರ ಘನತೆ ಗೌರವಕ್ಕೆ ಒಳ್ಳೆಯದು. ಒಂದು ವೇಳೆ ಯಾವುದೇ ರೀತಿ ತಂತ್ರಗಾರಿಕೆ ಮಾಡಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದರೆ ನಮ್ಗೆ ಇನ್ನೂ ಅನುಕೂಲ. ಮುಖ್ಯ ಕಾರ್ಯಕರ್ತರ ಭವಿಷ್ಯ ಮುಖ್ಯ ಅಷ್ಟೇ. ಒಂದು ವೇಳೆ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡು ಒಂದು ಒಳ್ಳೆಯ ನಿರ್ಣಯ ತಗೊಂಡು ಡಿ.ಕೆ. ಶಿವಕುಮಾರ್ನ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ಮುಂದಿನ ಬರ್ತಕ್ಕಂಥ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳು ಮತ್ತು 28ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧೋಗತಿಗೆ ಹೋಗುವಂಥ ಸಂದರ್ಭ ಖಂಡಿತ ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ಸೂಕ್ತ ಕ್ರಮ ಕೈಗೊಂಡು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದೇ ನಮ್ಮ ಒತ್ತಾಸೆ.